ನಮಸ್ತೆ. ಇವತ್ತು ಗುರುಪೂರ್ಣಿಮೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ರೆಡಿ ಮಾಡಿದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆನೇ ಗುರುಪೂರ್ಣಿಮೆ ಅಂತ ಹೇಳ್ತಾರೆ. ಹೂವಿನ ಅಲಂಕಾರ ಎಲ್ಲ ಆಯಿತು. ನಾವು ದೀಪ ಹಚ್ಚಬೇಕಾದ್ರೆ ಈ ಶ್ಲೋಕನ ಹೇಳಬೇಕು. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ. ದೀಪ ಹಚ್ಚಬೇಕಾದ್ರೆ ಈ ಶ್ಲೋಕ ಹೇಳಿದ್ರೆ ತುಂಬ ಒಳ್ಳೆಯದು. ನೆಗೆಟಿವ್ ಅನ್ನೋದು ಇರಲ್ಲ. ರಾಯರ ಸೇವೆ ಯಾರ್ಯಾರು ಮಾಡ್ತಿದ್ದಾರೋ ಅವರಿಗೆಲ್ಲ ಗುರುಪೂರ್ಣಿಮೆ ದಿನ ಗುರುಗಳ ಸ್ಮರಣೆ ಮತ್ತು ವರ್ಷದಲ್ಲಿ 3 ಗುರುಪೂರ್ಣಿಮೆ ಬರುತ್ತೆ. ಅವತ್ತಿನ ದಿನ ಯಾರು ರಾಯರನ್ನು ಸ್ಮರಣೆ ಮಾಡ್ತಾರೋ ಅವರಿಗೆಲ್ಲ ಅವ್ರು ಏನು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಾರೆ ಅದರ ಫಲ ಸಿಗುತ್ತೆ. ಅವತ್ತಿನ ದಿನ ಗುರುರಾಯರಿಗೆ ಎಷ್ಟು ಸಾಧ್ಯನೋ ಅಷ್ಟು ಸೇವೆನ ಮಾಡಬೇಕು. ನಾನು ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ. 108 ಸಲ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಬರಿಬೇಕಾದ್ರೆ ರಾಯರು ನನಗೆ ಹೂ ಪ್ರಸಾದ ಕೊಟ್ಟರು. ಮತ್ತು ಗುರುಗಳು ಅಂದರೆ ವೇದವ್ಯಾಸರು. ನಾವು ಅವತ್ತಿನ ದಿನ ಅವರ ಸ್ಮರಣೆ ಮಾಡಬೇಕು. ಈ ವೇದವ್ಯಾಸರು ಯಾರು ಅಂದರೆ ಎಲ್ಲ ಶಾಸ್ತ್ರಗಳನ್ನು ಜಗತ್ತಿಗೆ ನೀಡಿದವರು. ಗುರುಪೂರ್ಣಿಮೆ ದಿನ ಮುಖ್ಯವಾಗಿ ಶ್ರೀ ವೇದವ್ಯಾಸರನ್ನು, ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರನ್ನು ಹಾಗೂ ಮಂತ್ರಾಲಯ ಪ್ರಭುಗಳಾದ ಗುರುರಾಯರನ್ನು ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಸ್ಮರಣೆ ಮಾಡಬೇಕು. ಗುರುಗಳು ಮೆಚ್ಚಿ ನಮಗೆ ವರ ಕೊಟ್ಟರೆ ಸಾಕಲ್ವಾ? ಗುರುಬಲ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಅವತ್ತಿನ ದಿನ ನಾವು ಗುರು ಸನ್ನಿಧಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ ಬಂದರೆ ಒಳ್ಳೆಯದು. ಪೂಜೆ ಎಲ್ಲ ಮುಗೀತು. ರಾಯರಿಗೆ ಹೂವಿನ ಅಲಂಕಾರ ಮಾಡ್ತಾಯಿದ್ರು. ರಾಯರನ್ನ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ರಾಯರು ಎಷ್ಟು ಸತ್ಯ ಅಲ್ವಾ? ಅಲ್ಲಿ ಗುರುಗಳು ಅಲಂಕಾರ ಮಾಡ್ತಿದ್ರು. ಅವರಂದರು ಅಲ್ಲಿಟ್ಟಿರೋ ಹೂನ ತಂದು ಕೊಡಿ ಅಂತ. ನನಗೆ ತುಂಬ ಖುಷಿ ಆಯಿತು. ನಾನು ನನ್ನ ಕೈಯಾರೆ ರಾಯರಿಗೆ ಹೂ ಕೊಟ್ಟೆ ಅಂತ. ಅಲ್ಲಿಂದ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೊರಟೆ. ಗುರುಗಳ ಪಾದಗಳನ್ನ ಸ್ಮರಿಸಿ ಅವರ ಪಾದ ಕಮಲಗಳಲ್ಲಿ ಶಿರವನ್ನು ಇಟ್ಟು ನಮಸ್ಕರಿಸಬೇಕು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸಾಯಿಬಾಬಾನ. ಅಲ್ಲಿನ ಗುರುಗಳು ನನ್ನ ಮಾತಾಡಿಸಿ ಪ್ರಸಾದ ತೊಗೊಂಡು ಹೋಗಿ ಮಾ ಅಂತ ಅಂದರು. ನನಗೆ ತುಂಬ ಖುಷಿ ಆಯಿತು. ನನ್ನ ಗುರುಪೂರ್ಣಿಮೆಯ ಪೂಜೆ ಈ ಥರ ಇತ್ತು. ನನ್ನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.